ಮೇಘ್ನಾ, ಈ ಈ ಡೈರೆಕ್ಷನ್ ಅನ್ನೋದು ಒಂದು ಚೆಸ್ ಗೇಮ್ ಥರ. ಹೇಗೆ ಹೇಗೆ ಅಂತ ಹೇಳ್ತೀನಿ. ನಾವು ಚೆಸ್ ಆಡ್ಬೇಕಾದ್ರೆ ನಮ್ಮ ಅಪೋನೆಂಟ್ ಮೂವ್ ಯಾವ ಥರ ಇರುತ್ತೆ ಅಂತ ಯೋಚನೆ ಮಾಡಿ ಆಮೇಲೆ ನಾವು ನಮ್ಮ ಮೂವ್ ಮಾಡಬೇಕು ಅಲ್ವಾ? ಹಾಗೆ ಒಬ್ಬ ಡೈರೆಕ್ಟರು ಆಡಿಯನ್ಸ್ ಕಡೆಯಿಂದ ಏನು ರಿಯಾಕ್ಷನ್ ಬರ್ಬೋದು ಅಂತ ಯೋಚನೆ ಮಾಡಿ ಆಮೇಲೆ ಒಬ್ಬ ಆ್ಯಕ್ಟರ್ಗೆ ಈ ಥರ ಆ್ಯಕ್ಟ್ ಮಾಡು ಅಂತ ಹೇಳಿ ಆ್ಯಕ್ಷನ್ ಅಂತ ಹೇಳಬೇಕು. ಆವಾಗ ಅವನು ಬೆಸ್ಟ್ ಡೈರೆಕ್ಟರ್ ಆಗ್ತಾನೆ. ಡೀಪ್ ನೋ? ವೆರಿ ಡೀಪ್. ಐ ನೋ. ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳಿ ಒಳ್ಳೆ ರಿಯಾಕ್ಷನ್ನ ತೊಗೊಂಡಿರೋಂಥ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದರೆ ದಿಸ್ ಇಸ್ ದಿ ಅವಾರ್ಡ್ ಫಾರ್ ದ ಬಿಗ್ ಸಿ ಬೆಸ್ಟ್ ಡೆಬ್ಯೂಟಾಂಟ್ ಡೈರೆಕ್ಟರ್ ಅವಾರ್ಡ್. ಸೈಮಾ ಅವಾರ್ಡ್ ಫಾರ್ ಬಿಗ್ ಸಿ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಕನ್ನಡ ಹೋಗುತ್ತೆ ತರುಣ್ ಸುಧೀರ್ ಅವರಿಗೆ ಚೌಕಾಗೋಸ್ಕರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೈಮಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಡೆಬ್ಯೂ ಡೈರೆಕ್ಟರ್. ಆ್ಯಕ್ಚುಲಿ ಒಬ್ಬ ಡೈರೆಕ್ಟರ್ಗೆ ಪ್ರತಿ ವರ್ಷನೂ ಅವ್ನು ಟ್ರೈ ಮಾಡ್ಬೋದು ಬೆಸ್ಟ್ ಡೈರೆಕ್ಟರ್ ಒಂದು ಅವಾರ್ಡ್ ಸಿಗಲಿ ಅನ್ನೋದಕ್ಕೋಸ್ಕರ, ಅಥವಾ ಪ್ರತಿ ವರ್ಷವೂ ಹಿ ಕ್ಯಾನ್ ಟ್ರೈ ಫಾರ್ ಅ ಬೆಸ್ಟ್ ಅವಾರ್ಡ್. ಬಟ್ ಡೆಬ್ಯೂಟೆಂಟ್ ಅಂತ ಅಂದ್ಬಿಟ್ಟು ಒಂದೇ ಸತಿ ಸಿಗೋದು ಆಪರ್ಚುನಿಟಿನೇ ಒಂದು ಸತಿ ಇರುತ್ತೆ. ಸೊ ಆ ಥರ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿ ಆ ಫಸ್ಟ್ ಫಿಲಮ್ಗೆ ಒಂದು ಡೆಬ್ಯೂ ಡೈರೆಕ್ಟರ್ ಅಂತ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸೈಮಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೇಮ್ ಇವಾಗ ಅರ್ಜುನ್ ಡೈರೆಕ್ಟ್ರು ಅದೇ ಮಾತು ಹೇಳಿದ್ರು, ನಾನು ಅದೇ ಹೇಳ್ತೀನಿ. ಒಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗೋದು ಪ್ರೊಡ್ಯೂಸರ್. ಸೊ ಅವನನ್ನು ನಂಬಿ ಒಬ್ಬ ಡೈರೆಕ್ಟರ್ ಹಿಟ್ ಆದಮೇಲೆ ಅವನು ನಂಬಿ ದುಡ್ಡು ಹಾಕೋರು ತುಂಬ ಜನ ಸಿಗ್ತಾರೆ. ಆದರೆ ಫಸ್ಟ್ ಅವನನ್ನು ನಂಬಿ ಒಬ್ಬ ಪ್ರೊಡ್ಯೂಸರ್ ಬರಬೇಕು. ಸೊ ನಾನು ಈ ಸಿನಿಮಾ ಕೊಟ್ಟಂಥ ದಿ ಲೆಜೆಂಡ್ರಿ ದ್ವಾರ್ಕೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅವ್ರ ಬ್ಯಾನರ್ನ 50ನೇ ಸಿನಿಮಾ ಆಗಿತ್ತು. ಅವರು ಮೇಯರ್ ಮುತ್ತಣ್ಣಯಿಂದ ಹಿಡಿದು ಭಾಳ ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದರು. 50ನೇ ಸಿನಿಮಾ ನನ್ನಂಥ ಒಬ್ಬ ಹೊಸಬನ್ನ ನಂಬಿ ಒಂದು ಬೆಂಚ್ ಮಾರ್ಕ್ ಸಿನಿಮಾನ ನನ್ನ ಕೈಯಲ್ಲಿ ಒಪ್ಸಿದ್ರು. ಸೊ ಆ ಸಿನಿಮಾಗೆ ನಾನು ತಕ್ಕ ಮಟ್ಟಿಗೆ ನಾನು ನ್ಯಾಯ ಸಲ್ಲಿಸಿನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೋಗಿ ಸರ್ ಆ್ಯಂಡ್ ದ್ವಾರ್ಕೀಸ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಒಬ್ಬ ಡೈರೆಕ್ಟ್ರು ಇವತ್ತಿಲ್ಲಿ ನಿಂತ್ಕೊಂಡು ಈ ಅವಾರ್ಡ್ ಇಟ್ಕೊಂಡಿದ್ದಾನಂದರೆ ಇದ್ರ ಹಿಂದೆ ಕೆಲಸ ಮಾಡಿದಂಥ ಬಹುಶಃ ನನ್ನ ಆಲ್ಮೋಸ್ಟ್ ಒಂದು 80-85 ಡಿಪಾರ್ಟ್ಮೆಂಟ್ಸ್ ಏನಿದೆ ಅಷ್ಟು ಟೆಕ್ನಿಷಿಯನ್ಸ್ ಸೇರಿ ಮಾಡಿದ್ದಕ್ಕೆ ಇವತ್ತು ನಾನು ಈ ಅವಾರ್ಡ್ ಇಟ್ಕೊಂಡು ನಿಂತಿದ್ದೀನಿ. ಸೊ ಅಷ್ಟು ಕ್ರೆಡಿಟು ನನ್ನ ಟೆಕ್ನಿಷಿಯನ್ಸ್ಗೆ ಮತ್ತು ನನ್ನ ಆ್ಯಕ್ಟ್ರಸ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಅಗೇನ್ ಸೈಮಾದವ್ರಿಗೆ ಈ ನನಗೆ ಅವಾರ್ಡ್ ನನಗೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ತರುಣ, ಕಂಗ್ರ್ಯಾಚುಲೇಷನ್ಸ್. ಕಾಂಗ್ರಾಟ್ಸ್ ತರುಣ್. ನಂಗೆ ಖುಷಿನಪ್ಪ, ನಮ್ಮ ಸಿನಿಮಾ. ಐ ಲವ್ ದ ಮೂವಿ, ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮೇಘನಾ, ಥ್ಯಾಂಕ್ ಯು ವೆರಿ ಮಚ್. ಈ ಖುಷಿಲೇ ಇನ್ನೊಂದು ವಿಚಾರ ಹೇಳಬೇಕು ಅಂತ. ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂಥರ ಕನಸಿನ ಸಂತೆ ಇದ್ದ ಹಾಗೆ. ಈ ಕನಸಿನ ಸಂತೆಯಲ್ಲಿ ಹೊಸ ಅಲೆಗಳು ಬರ್ತಾನೆ ಇರ್ತವೆ. ಆದರೆ ಎಂಟ್ರಿ ಎಷ್ಟು ಜಬರ್ದಸ್ತ್ ಆಗಿರುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಭದ್ರವಾಗಿ ಅವ್ರು ನಿಂತ್ಕೋತಾರೆ. ಹೌದು, ಎಂಟ್ರಿ ಎಷ್ಟು ಇಂಪಾರ್ಟೆಂಟು, ಹಾಗೇನೆ ಎಕ್ಸಿಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ವೆರಿ ವೆರಿ ಟ್ರೂ. ಭಾಳ ಚೆನ್ನಾಗಿ ಹೇಳಿದ್ರಿ. ಅದ್ರ ಜೊತೆಗೆ ನಮ್ಮ ಈ ಕ್ಯಾಟಗರಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ದಿಸ್ ಈಸ್ ದ ನ್ಯೂ ಎಂಟ್ರಿ. ಐ ಮೀನ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಫೀಮೇಲ್. And to present this award, may I please call on stage Mr. Ajay Mishra, National Sales Manager, Modern Trade, the Himalaya Drug Company, Consumer Products and Division, and Nikhil Gowda. Hi bro, how are you? ಫೈನ್ ನಿಖಿಲ್, ನೀವೇಗಿದ್ದೀರಾ? Looking dashing. ಓಹ್ ರಿಯಲಿ, ಪ್ಯಾಂಟನಲ್ ಸ್ಟೈಲ್. ಥ್ಯಾಂಕ್ ಯು. ನೀವು ಕೂಡ ಅಷ್ಟೇ ಬಹಳ ಚೆನ್ನಾಗಿ ಕಾಣ್ತಿದ್ದೀರಾ. Himalaya Purifying Neem Face Wash Best Debutant Actor Female Kannada goes to Ekta Rathod for Silicon City. ಎಲ್ಲರಿಗೂ ನಮಸ್ಕಾರ. This is my really special award, I can say. ಯಾಕಂದರೆ ಡೆಬ್ಯೂಟೆಂಟ್ ಅವಾರ್ಡ್ ಲೈಫಲ್ಲಿ ಒಂದೇ ಸತಿ ಸಿಗೋ ಅವಾರ್ಡ್. ತರುಣ್ ಸರ್, ಯು ಸ್ಟೋಲ್ ಮೈ ಲೈನ್. ಸೊ ಯಾ, ಐ ಆಮ್ ರಿಯಲಿ ಹಾನರ್ಡ್ ಆ್ಯಂಡ್ ಎಕ್ಸೈಟೆಡ್ ಆಸ್ ವೆಲ್ ಆಸ್. Thank you, Saima, for this award, and I would love to thank my mom. I wish she was here watching me getting an award, and the whole team of Silicon City. Thank you so much for giving me this opportunity to collect this award. I mean, thank you. ಮೇಘನಾ, ಆ್ಯಕ್ಚುಲಿ ಇತ್ತೀಚೆಗೆ ನಾವು ಹಾಡು ಕೇಳ್ತೀವಲ್ಲ, ಅದು ನಮ್ಮ ಮೂಡ್ ಮೇಲೆ ಭಾಳ ಡಿಪೆಂಡ್ ಆಗಿರುತ್ತಂತೆ. ಹೌದು. ಅಂದರೆ ಉದಾಹರಣೆಗೆ ನಾನು ಯಾವುದೋ ಬೇಸರದಲ್ಲಿದ್ದೆ, ಯಾವುದೋ ಕೋಪದಲ್ಲಿದ್ದೆ ಅಂದರೆ ಹೃದಯ ಸಮುದ್ರ ಕಳಕಿ ಅಂತ ಹಾಡು ಕೇಳ್ತಾ ಇರ್ತೀನಿ. ಅಥವಾ ತುಂಬ ಚೆನ್ನಾಗಿರೋ ಮೂಡಲ್ಲಿದ್ದರೆ ಅನಿಸುತ್ತಿದೆ ಯಾಕೋ ಇಂದು. ಆ್ಯಕ್ಚುಲಿ ನಾವು ಯಾರಿಗಾದ್ರೂ ಫೋನ್ ಮಾಡಿದಾಗ ಅವ್ರ ಕಾಲರ್ ಟ್ಯೂನ್ ಕೇಳಿದ್ರೆ ಅವ್ರ ಮೂಡ್ ಹೇಗಿದೆ ಅಂತ ಗೊತ್ತಾಗುತ್ತೆ.
ಎಕ್ಸಾಕ್ಟ್ಲಿ, ಅದು ಯಾರ ಮ್ಯಾಜಿಕ್ಕು? ಹಾಡಿರೋರ ಮ್ಯಾಜಿಕ್ಕು. ಎಸ್. ಸೊ ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಆ ಗಾನಕೋಗಿಲೆ ಯಾರು ಅಂತ. ಎಸ್, ದಿಸ್ ಅವಾರ್ಡ್ ಈಸ್ ಫಾರ್ ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಸಿಂಗರ್ ಫೀಮೇಲ್. ಈ ಅವಾರ್ಡ್ನ ಕೊಡೋದಕ್ಕೆ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ನಿರ್ದೇಶಕರು ತರುಣ್ ಭಾಸ್ಕರ್. The award goes to Anuradha Bhatt for Appa I Love You Chappa. ಗುಡ್ ಈವ್ನಿಂಗ್ ಎವ್ರಿವನ್. ಥ್ಯಾಂಕ್ ಯು ಸೈಮಾ. ಈ ಹಾಡು ನನ್ನ ಕರಿಯರಲ್ಲೇ ಮೋಸ್ಟ್ ಸ್ಪೆಷಲ್ ಸಾಂಗ್, ಯಾವಾಗಲೂ ಹೇಳ್ತೀನಿ. ಇಟ್ಸ್ ದ ಬೆಸ್ಟ್ ಸಾಂಗ್ ದಟ್ ಐ ಹ್ಯಾವ್ ಗಾಟ್ ಇನ್ ಮೈ ಕರಿಯರ್ ಸೋ ಫಾರ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಡೈರೆಕ್ಟರ್ ಆಫ್ ದ ಮೂವಿ ಚೌಕ, ತರುಣ್ ಸುಧೀರ್ಜಿ, ಫಾರ್ ಕನ್ಸಿಡರಿಂಗ್ ಮೀ, music director Shri Arjun Janya, and the lyricist Nagendra Prasad, and also Manvita Harish is here, who played the heroine in this movie. Thank you so much. Thank you. ಅನುರಾಧ ಅವರೇ, ಕಂಗ್ರ್ಯಾಚುಲೇಷನ್ಸ್. ಒಂದೇ ಒಂದು ಪ್ರಶ್ನೆ, ಈ ಸಾಮಾನ್ಯವಾಗಿ ಪ್ಲೇಬ್ಯಾಕ್ ಸಿಂಗರ್ಸ್ ಅಂದರೆ ತೆರೆ ಹಿಂದೆ ಇರ್ತಾರೆ, ಅದ್ಭುತವಾಗಿ ಹಾಡ್ತೀರಾ, ಅದನ್ನು ನಾವು ಅಂದರೆ ನಟರು ಸ್ಕ್ರೀನ್ ಮೇಲೆ ಅದನ್ನು ಹೇಗೋ ನಮಗೆ ಗೊತ್ತಿರೋ ನಟನೆಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಆದರೆ ಇವತ್ತು ನಮ್ಮೆಲ್ಲ ಪ್ರೇಕ್ಷಕರ ಮುಂದೆ ನೀವು ಬಂದಿದ್ದೀರಾ, ಆ ಪ್ಲೇ ಬ್ಯಾಕ್ ಸಿಂಗಿಂಗ್ ನಮ್ಮ ಈ ಜನರ ಮುಂದೆ ಹೇಗಿರುತ್ತೆ, ನೀವು ಹಾಡ್ಬೇಕಾದ್ರೆ ಹೇಗಿರುತ್ತೆ ಅಂತ ನೋಡೋ ಕುತೂಹಲ, ಆಸೆ ನಮಗೆಲ್ರಿಗೂ. ಒಂದೆರಡು ಸಾಲು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ, ಗದರೋ ಮೀಸೆ ಕಾರ, ಮನಸೆ ಕೋ